ಬ್ಯಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಆಟ ಆಡುವಾಗ ಹೂಪ್ನ ಕಬ್ಬಿಣದ ಕಂಬ ಬಿದ್ದು 16 ವರ್ಷದ ರಾಷ್ಟ್ರೀಯ ಮಟ್ಟದ ಬ್ಯಾಸ್ಕೆಟ್ಬಾಲ್ ಆಟಗಾರ ಸಾವನ್ನಪ್ಪಿರೋ ಘಟನೆ ಹರಿಯಾಣದ ರೋಹ್ನಕ್ನಲ್ಲಿ ನಡೆದಿದೆ. ಘಟನೆಯ ನಂತರ ಆಟಗಾರನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆಯ ಸಮಯದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಲಖನ್ ಮಜ್ರಾ ಗ್ರಾಮದ ಕ್ರೀಡಾ ಮೈದಾನದಲ್ಲಿ ಈ ಘಟನೆ ಸಂಭವಿಸಿದೆ. ಆತ ಬಾಸ್ಕೆಟ್ಬಾಲ್ ಅಂಕಣದಲ್ಲಿ ಒಬ್ಬಂಟಿಯಾಗಿ ಅಭ್ಯಾಸ ಮಾಡ್ತಾ ಇದ್ದ ವೇಳೆ ಅವಘಡ ನಡೆದಿದೆ. ಇನ್ನು ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಂಬದಲ್ಲಿ ನೇತಾಡ್ತಾ ಇದ್ದಂತೆ ಕಬ್ಬಿಣ ಕುಸಿದು ಬ್ಯಾಸ್ಕೆಟ್ಬಾಲ್ ಹೂಪ್ನ ಅಂಚು ಅವನ ಎದೆಗೆ ಬಡಿದಿದೆ. ಸ್ವಲ್ಪ ಸಮಯದ ನಂತರ ಇತರ ಆಟಗಾರರು ಅವರಿಗೆ ಸಹಾಯ ಮಾಡಲು ಧಾವಿಸಿದ್ದಾರೆ. ಈ ದೃಶ್ಯಾವಳಿಯಲ್ಲಿ ಆಟಗಾರನು ಎದ್ದೇಳಲು ಕಷ್ಟಪಡ್ತಾ ಇರೋದನ್ನ ಮತ್ತು ಇತರರು ಬಿದ್ದ ಕಂಬವನ್ನ ಎತ್ತೋದನ್ನ ಕಾಣಬಹುದು. ಮೃತ ವ್ಯಕ್ತಿ 16 ವರ್ಷದವನಾಗಿದ್ದು ಕಾಂಗ್ರಾದಲ್ಲಿ ನಡೆದ 47ನೇ ಸಬ್ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್, ಹೈದರಾಬಾದ್ನಲ್ಲಿ ನಡೆದ 49ನೇ ಸಬ್ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಮತ್ತು ಪುದುಚೇರಿಯಲ್ಲಿ ನಡೆದ 39ನೇ ಯುವ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮಟ್ಟದ ಬ್ಯಾಸ್ಕೆಟ್ಬಾಲ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದಿದ್ರು.